ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಹಾಗೂ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತು ವಿಚಾರ ನೋಡೋದಾದರೆ, ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು ವಿವಿಧ ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವು 30/11/2024 ಹಾಗೂ ಸಂಜೆ 5 ಗಂಟೆಯ ತನಕ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತದೆ. ಇನ್ನು ಯಾವ್ಯಾವ ಹುದ್ದೆ ಇದೆ ಅಂತ ನೋಡೋದಾದರೆ, ಮೊದಲಿಗೆ ಮೈನಿಂಗ್ ಮಾಸ್ಟರ್ ಸಿ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಾಸಿಕ 29,190 ರೂಪಾಯಿಯಿಂದ 45,480 ರೂಪಾಯಿವರೆಗೆ ಇರುತ್ತದೆ. ಇನ್ನು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಅಂತ ನೋಡುವುದಾದರೆ, SC ಕ್ಯಾಟಗರಿಗೆ 9 ಹುದ್ದೆಗಳು, ST ಕ್ಯಾಟಗರಿಗೆ 20 ಹುದ್ದೆಗಳು, OBC ಅಭ್ಯರ್ಥಿಗಳಿಗೆ 3 ಹುದ್ದೆಗಳು, EWS ಅಭ್ಯರ್ಥಿಗೆ 11 ಹುದ್ದೆಗಳು, URನ ಅಭ್ಯರ್ಥಿಗಳಿಗೆ 21 ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹುದ್ದೆಗೆ 35 ವರ್ಷದ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿದ್ದು, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಕ್ವಾಲಿಫಿಕೇಷನ್ ನೋಡುವುದಾದರೆ, ಇಂಟರ್ಮೀಡಿಯೇಟ್ ಮಾಡಿರುವ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆ ಮಾಡಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳು 5 years ಎಕ್ಸ್ಪೀರಿಯೆನ್ಸ್ ಲೆಟರ್ ಇರಬೇಕಾಗುತ್ತದೆ. ಹಾಗೂ ಎರಡನೇ ಹುದ್ದೆಯಾಗಿ ಬ್ಲಾಸ್ಟರ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 28,790 ರೂಪಾಯಿಗಳಿಂದ 44,850 ರೂಪಾಯಿಗಳವರೆಗೆ ಮಾಸಿಕ ವೇತನವಿದ್ದು, ಇನ್ನು ಈ ಹುದ್ದೆಯ SC ಕ್ಯಾಟಗರಿಗೆ 1 ಹುದ್ದೆ, ST ಕ್ಯಾಟಗರಿಗೆ 1 ಹುದ್ದೆ, OBC ಅಭ್ಯರ್ಥಿಗೆ 2 ಹುದ್ದೆ, EWS ಅಭ್ಯರ್ಥಿಗೆ 1 ಹುದ್ದೆ, URನ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಖಾಲಿ ಇವೆ. 32 ವರ್ಷದ ಒಳಗಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಮ್ಯಾಟ್ರಿಕ್ ವಿತ್ ಅನ್ರಿಸ್ಟೆಡ್ ಪ್ಲಾಸ್ಟರ್ ಸರ್ಟಿಫಿಕೇಟ್ ಹಾಗೂ 3 years ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತದೆ. ಇನ್ನು ಮೂರನೇ ಹುದ್ದೆಯಾದ ವೈಂಡಿಂಗ್ ಇಂಜಿನ್ ಡ್ರೈವರ್ನ ಹುದ್ದೆ ಖಾಲಿ ಇದ್ದು, ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗೆ ಮಾಸಿಕ 28,000ದಿಂದ 44,850 ರೂಪಾಯಿವರೆಗೆ ಮಾಸಿಕ ವೇತನವಿರುತ್ತದೆ. ಹಾಗೂ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಎಂದು ನೋಡುವುದಾದರೆ, ST ಅಭ್ಯರ್ಥಿಗಳಿಗೆ 3 ಹುದ್ದೆ, OBC ಅಭ್ಯರ್ಥಿಗೆ 2 ಹುದ್ದೆ, EWS ಅಭ್ಯರ್ಥಿಗೆ 3 ಹುದ್ದೆ, UR ಅಭ್ಯರ್ಥಿಗೆ 2 ಹುದ್ದೆ ಖಾಲಿವೆ. 32 ವರ್ಷ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಕ್ವಾಲಿಫಿಕೇಷನ್ ನೋಡುವುದಾದರೆ, ಮ್ಯಾಟ್ರಿಕ್ ವಿತ್ ಫಸ್ಟ್ ಕ್ಲಾಸ್ ವೈಂಡಿಂಗ್ ಇಂಜಿನ್ ಡ್ರೈವರ್ ಸರ್ಟಿಫಿಕೇಟ್ ಹಾಗೂ 3 years ವರ್ಕಿಂಗ್ ಸರ್ಟಿಫಿಕೇಟ್ ಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಯಾರಾದರೂ EWSನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುತ್ತಿದ್ದರೆ ಇನ್ಕಮ್ ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗುತ್ತದೆ. ಇನ್ನು ಯಾರಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ, ಹಾಗೂ ಅದರಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಹುದ್ದೆಯ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಗೂ ನೋಟಿಫಿಕೇಷನ್ಗಳನ್ನು ನೀಡಲಾಗಿರುತ್ತದೆ. ಟೆಲಿಗ್ರಾಮ್ ಲಿಂಕನ್ನು ಬಯೋದಲ್ಲಿ ಇದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೋಡುವುದಾದರೆ, SC ST ಅಭ್ಯರ್ಥಿಗಳಿಗೆ 5 ವರ್ಷ, ಅದರ್ OBC ಅಭ್ಯರ್ಥಿಗಳಿಗೆ 3 ವರ್ಷ, PWBD ಅಭ್ಯರ್ಥಿಗಳಿಗೆ 10 ವರ್ಷ, EWS ಅಭ್ಯರ್ಥಿಗಳಿಗೆ 10 ವರ್ಷ, PWBDಯಲ್ಲಿ SC ST ಅಭ್ಯರ್ಥಿಗಳಿಗೆ 15 ವರ್ಷ, PWBD ಅದರಲ್ಲಿ OBC ಅಭ್ಯರ್ಥಿಗಳಿಗೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು SC ST ಹಾಗೂ OBC ಅಭ್ಯರ್ಥಿಗಳು ಕೂಡ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನೀಡುವ ಅಲವೆನ್ಸಸ್ ಅನ್ನು ನೋಡುವುದಾದರೆ, ಮಾಸಿಕ ವೇತನದ ಜೊತೆಗೆ ಡಿಯರ್ನೆನ್ಸ್ ಅಲವೆನ್ಸಸ್ ಮತ್ತು ಕಾಮನ್ ಅಲವೆನ್ಸಸ್, ಮೆಡಿಕಲ್ ಫೆಸಿಲಿಟಿ, ಚಿಲ್ಡ್ರನ್ ಫೆಸಿಲಿಟಿ ಎಕ್ಸೆಟ್ರಾ ಅಲವೆನ್ಸಸ್ ಇರುತ್ತದೆ. ಇನ್ನು ಈ ಹುದ್ದೆಯ ಆಯ್ಕೆ ವಿಧಾನವನ್ನು ನೋಡುವುದಾದರೆ, ಟೆಸ್ಟ್ ಬರೆಯಬೇಕಾಗಿರುತ್ತದೆ. ಟ್ರೇಡ್ ಟೆಸ್ಟ್, ಪರ್ಸನಲ್ ಇಂಟರ್ವ್ಯೂ, ಕೊನೆಯಲ್ಲಿ ಫೈನಲ್ ಸೆಲೆಕ್ಷನ್ ಇರುತ್ತದೆ. ಶಾರ್ಟ್ ಲಿಸ್ಟ್ ಆಗಿರುವಂಥ ಅಭ್ಯರ್ಥಿಗಳು ಮಾತ್ರ ಟೆಸ್ಟ್ಗೆ ಕರೆ ನೀಡುತ್ತಾರೆ. ಇಂಟರ್ವ್ಯೂ ಸಮಯದಲ್ಲಿ ಒರಿಜಿನಲ್ ಸರ್ಟಿಫಿಕೇಟ್, ಏಜ್ ಸರ್ಟಿಫಿಕೇಟ್, ಎಜುಕೇಷನಲ್ ಸರ್ಟಿಫಿಕೇಟ್, ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡುವುದಾದರೆ, ಮೊದಲಿಗೆ ಇಂಡಿಯನ್ ಆಗಿರಬೇಕು, 18 ವರ್ಷ ತುಂಬಿರಬೇಕಾಗುತ್ತದೆ, ಹಾಗೂ ಒಬ್ಬ ವ್ಯಕ್ತಿ ಹಲವಾರು ಸಲ ಈ ಹುದ್ದೆಗೆ ಅಪ್ಲೈ ಮಾಡಿದ್ದಲ್ಲಿ ಕೊನೆಗೆ ಸಲ್ಲಿಸಿದ ಅಪ್ಲೈ ಫಾರ್ಮನ್ನು
ಕನ್ಸಿಡರ್ ಮಾಡಲಾಗುತ್ತದೆ ಹಾಗೂ ಏಜ್ ಲಿಮಿಟ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸನ್ನು 30/11/2024 ಸಬ್ಮಿಟ್ ಮಾಡುವ ಕೊನೆಯ ದಿನಾಂಕ ಆಗಿರುತ್ತದೆ. ಇನ್ನು ಇಂಟರ್ವ್ಯೂ ಸಮಯದಲ್ಲಿ ಕೇಳುವ ಡಾಕ್ಯುಮೆಂಟ್ಗಳನ್ನು ನೋಡುವುದಾದರೆ 10th ಕ್ಲಾಸ್ ಸರ್ಟಿಫಿಕೇಟ್ ಹಾಗೂ ಡೇಟ್ ಆಫ್ ಬರ್ತ್, SC ST OBC ಅಭ್ಯರ್ಥಿಗಳಿಗೆ ಹಾಗೂ EWC ಅಭ್ಯರ್ಥಿಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಫಿಸಿಕಲಿ ಚಾಲೆಂಜ್ಡ್ ಸರ್ಟಿಫಿಕೇಟ್ ಫಾರ್ PWBD ಅಭ್ಯರ್ಥಿಗಳಿಗೆ ಮಾರ್ಕ್ ಶೀಟ್ಸ್ ಆ್ಯಂಡ್ ಸರ್ಟಿಫಿಕೇಟ್ ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಷ್ಟು ಸರ್ಟಿಫಿಕೇಟ್ಗಳನ್ನು ಕೇಳುತ್ತಾರೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರೋ ಫಾರ್ಮ್ ಇದಾಗಿದ್ದು, ಇದರಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಫಾದರ್ ಹೆಸರು, ನೀವು ಯಾವ ಕ್ಯಾಸ್ಟ್ ಹಾಗೂ ಪರ್ಮನೆಂಟ್ ಅಡ್ರೆಸ್, ನೀವು ಪಾಸಾಗಿರೋ ಇಯರ್, ವರ್ಕ್ ಎಕ್ಸ್ಪೀರಿಯನ್ಸ್ ಇವೆಲ್ಲವನ್ನು ಇದರಲ್ಲಿ ಫಿಲ್ ಮಾಡಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಯ ನೋಟಿಫಿಕೇಷನ್ ಲಿಂಕ್ಗಳನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡಲಾಗಿದ್ದು, ಅಪ್ಲೈ ಲಿಂಕನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡಲಾಗಿರುತ್ತದೆ. ಹಾಗೆ ಆ ಚಾನಲ್ ಕೂಡ ಜಾಯ್ನ್ ಆಗಿ. ಇನ್ನು ಈ ಹುದ್ದೆಯ 2 ನೋಟಿಫಿಕೇಷನ್ಗಳಿದ್ದು, ಆ 2 ನೋಟಿಫಿಕೇಷನ್ಗಳನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡಲಾಗಿದೆ. ಮತ್ತು ಈ ಪೇಜ್ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮ್ಮ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಅರ್ಜಿ ಸಲ್ಲಿಸ್ತಾರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್.